ಅಣ್ಣ ಈ ಬಂಗಾರ ಒತ್ತಿಟ್ಕೊಂಡು ದುಡ್ಡು ಕೊಡ್ತೀರಾ? ಏ ಅಶು, ಇಲ್ಲಿ ಬಾ. ಏ ಅಶು, ಈ ಚೈನ್ ಒತ್ತಿಟ್ಕೊಂಡು ಅಮೌಂಟ್ ಅಂತ ಕೊಡು. ಸರಿ, ಫೋನ್ಪೇ ಮಾಡ್ತೀನಿ ನೋಡು. ಸರಿ ಅಣ್ಣ. ನಿಮ್ಮ ಫ್ರೆಂಡ್ ಒಬ್ಬನು ತಿಂಗಳೊಳಗಡೆ ಬಿಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನನ್ನ ಕಡೆ ಒಂದು ಚೈನ್ ಹತ್ತಿಕ್ಕಿದ್ದಾನೆ. ಅದು ನಾಳೆನೇ ಲಾಸ್ಟ್ ಡೇಟ್. ಬಿಡಿಸ್ಕೊಂಡು ಹೋಗಿಲ್ಲ ಅಂದರೆ ಅದನ್ನು ಮಾರ್ಬಿಡ್ತೀನಿ ಅಂತೇಳಿ. ಹೇಳ್ತೀನಿ ಅಣ್ಣ, ಹೋಗಿ ಬರ್ತೀನಿ. 20 ವರ್ಷ ಏ ಮಚ್ಚ, 18ರಿಂದ 20 ವರ್ಷ ಹುಡುಗರ ಹತ್ರ ಯಾಕೋ ಬಂಗಾರ ಒತ್ತಿಟ್ಕಂತೀಯ? ಹೇಳ್ಬಾರ್ದು ಮಗ. ನಿನ್ನ ಬಿಸ್ನೆಸ್ ಚೆನ್ನಾಗೈತೆ ಮಚ್ಚ. ನೋಡು ಮಗ, ಬಿಸ್ನೆಸ್ ಅಂದರೆ ಲಾಭ ಬರ್ಬೇಕು ಅನ್ಕೊತಾರೆ. ಆದರೆ ನನಗೆ ಲಾಭ ಬೇಕಾಗಿಲ್ಲ. ವಸ್ತು ನಾನು ಸ್ವಂತ ಆಗ್ಬೇಕು ಅನ್ಕೊತೀನಿ. ಅಂದ್ರೆ ಅರ್ಥ ಆಗಲಿಲ್ಲ ಮಚ್ಚ. ಈ 16ರಿಂದ 23 ವರ್ಷದೊಳಗೆ ಯಾರಾದರೂ ಇದ್ದಾರೋ ಇವ್ರದ್ದು ಓದ್ಕೊಳೋ ವಯಸ್ಸು. ಆದರೆ ಇವರು ಬೆಟ್ಟಿಂಗ್ಗೆ, ಟ್ರೇಡಿಂಗ್ಗೆ ಗುಲಾಮರಾಗ್ತಾರೆ. ಇವರೆಲ್ಲರೂ ದುಡ್ಡನ್ನಷ್ಟು ಹೋಗ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ ಗೊತ್ತಾ? ಹುಡುಗಿರ ಕಡೆ ಬಂಗಾರ, ಮನೆಯಲ್ಲಿ ಬಂಗಾರ, ಇದನ್ನು ಸ್ಕ್ಯಾಮ್ ಮಾಡ್ತಾರೆ. ಬ್ಯಾಂಕಲ್ಲಿ ಒತ್ತಿಡೋಕ್ಕಾಗದೆ, ಶಾಪಲ್ಲಿ ಒತ್ತಿಡೋಕ್ಕಾಗದೆ ನಮ್ಮಂಥವ್ರ ಕಡೆ ಬರ್ತಾರೆ. ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತೇಳಿ ನಮ್ಮ ಕಡೆ ಬಂಗಾರ ಒತ್ತಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಅವಾಗ ಮನೇಲಿ ಏನು ಹೇಳ್ತಾರೆ? ಸಿಂಪಲ್ಲಾಗಿ ಬಂಗಾರ ಹೋಯ್ತು ಅಂತ. ಇದೆಲ್ಲ ಮುಗ್ದೋದ್ಮೇಲೆ ಯಾರಿಗೆ ಲಾಭ? ನಮಗೆ. ನಮ್ಮ ಹತ್ರ ಬಂಗಾರ ಒತ್ತಿಟ್ಟಿರೋದು ಮರ್ತೋಗ್ತಾರೆ. ಹೌದು ಮಚ್ಚ, ಕರೆಕ್ಟಾಗಿ ಹೇಳಿದೆ. ಇದೊಂದು ವಿಡಿಯೋ ಮಾತ್ರ ಅಲ್ಲ, ಪ್ರೆಸೆಂಟ್ ನಮ್ಮ ಸಮಾಜದಲ್ಲಿ ನಡೆದಿರೋ ಸಂಘಟನೆನೇ ನಾವು ನಿಮ್ಮ ಮುಂದೆ ತೋರಿಸಿದ್ದೀವಿ. ಸ್ವಲ್ಪ ಜಾಗ್ರತೆಯಿಂದಿರಿ.